ಯುವಕನ ಮೇಲಿನ ಮೋಹಕ್ಕೆ ಪತಿಗೆ ಚಟ್ಟ ಕಟ್ಟಿದ್ದಾಳೆ ಇಲ್ಲೊಬ್ಬಳು ಖತರ್ನಾಕ್ ಪತ್ನಿ. ರೌಡಿ ಶೀಟರ್ಗೆ ಸುಪಾರಿ ಕೊಟ್ಟು ಪತಿಗೆ ಮುಹೂರ್ತ ಇಟ್ಟಿದ್ದಾಳೆ. 1.5 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದಾಳೆ. ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಪತಿಯನ್ನು. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ವಣ್ಣೂರದಲ್ಲಿ ನಡೆದಿರುವಂತಹ ಘಟನೆ ಇದು. ಪತಿ ನಿಂಗಪ್ಪನ ಹತ್ಯೆಗೆ ಮಡದಿ ನೀಲವ್ವ ಅನ್ನೋಳು 1.5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದು ಮಹೇಶ್ ಜೊತೆಗಿನ ಅಕ್ರಮ ಸಂಬಂಧದ ಕಾರಣಕ್ಕಾಗಿ. ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇದ್ದ ಪತಿ ಅನ್ನೋ ಕಾರಣಕ್ಕಾಗಿ 1.5 ಲಕ್ಷ ರೂಪಾಯಿಗೆ ಪತಿಯನ್ನೇ ಕೊಂದು ಬಿಡಿ ಅಂತೇಳಿ ಸುಪಾರಿ ಕೊಟ್ಟಿದ್ಲು. ಕೊಲೆನೂ ಆಗಿದೆ. ನೋಡಿ, ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲಪ್ಪ ಆತ ರೌಡಿ ಶೀಟರ್, ನಿಂಗವ್ವ ಪತ್ನಿ ಆಕೆ ನಿಂಗಪ್ಪ ಕೊಲೆ ಆದವನು. 3 ಜನರ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ಸುಪಾರಿ ಪಡ್ಕೊಂಡಂಥವನು, ಕೊಲೆ ಆದಂತಹ ಪತಿ, ಕೊಲೆ ಮಾಡಿಸಿದಂಥವಳು ಪತ್ನಿ. ಎಂತೆಂಥ ಖತರ್ನಾಕ್ಗಳಿರ್ತಾವೆ ನೋಡಿ. ಒಬ್ಬ ಹುಡುಗ ಫೋನ್ ಮಾಡಿದ್ರಿ, ಹೋಗಿ ನೋಡಿದ್ರಿ, ಹೋಗಿ ನೋಡೋಣ ಹಿಂಗೆ ಕುಲ್ಲಾಗಿತ್ತು ರೀ. ಎತ್ತರಿಂದ ಸುಚ್ಚಿದ್ರೆ ಹತ್ರ ಸುಚ್ಚಿರಿ ಆಮಲ್ರಿ, ಏನು ಗೊತ್ತ್ರಿ, ಯಾರು ಗೊತ್ತ್ರಿ, ನಾನು ನೋಡಿದ್ರಿ. ಅಲ್ಲಲ್ಲ ಅಂದ್ರೆ ಏನು ಗಾಯಿಗೆ ಆಗಿತ್ತು ಹಿಂಗೆ ಒಟ್ಲಿಗೆ ಇಲ್ಲಿಗೆ ಆಗೈತೆ ನೋಡ್ರಿ. ಹಿಂಗೆ ರೀ ಇಲ್ಲಿ ಹಿಂಗೆ ಕೂದ್ರಿ ನೋಡ್ರಿ, ಚಾಕುಲಿ ಕುದ್ರಿ ಆತಲ್ಲಿ ಕೂದ್ರಿ ಆಮಲ್ರಿ. ಏನು ಗಂಡ ಹೆಂಡತಿ ಏನು ಚಲೋ ಗಂಡ ಹೆಂಡತಿ ಅವ್ರು ಚಲೋ ಇದ್ದು ಬಿಟ್ಟು ನಮ್ಗೆ ಗೊತ್ತಾಗಿಲ್ಲ ರೀ. ನೀವು ಬೇರೆ ಕಡೆ ಅವ್ರಿಗೆ ನಾವು ಬೇರೆ ನಮ್ಮ ಮನೆಗೆ ಅವ್ರ ಮನೆಗೆ ದೂರ ಬತ್ರಿ. ಹೆಂಗಿದೆ, ಏನು ಮಾಡ್ತಿದ್ದೆ ನಿಮ್ಮ ತಮ್ಮ? ಅವ್ರು ಕೂಲಿ ಮಾಡಿದ್ ಪಾಪ ರೀ. ನಿಮ್ಮ ಮನೆಗೆಲ್ಲ ಬರೋದು ಹೋಗೋದು? ನಮ್ಮ ಮನೆಗೆ ವ್ಯವಹಾರ ಬರ್ತದ್ರಿ. ಅವರ ನಿಮ್ಮ ತಮ್ಮನ ಮಿಸ್ಸಸ್ ಆಕಿ ಇದನ್ನ ಧರ್ಮದ ಸಂಘ ಮಾಡ್ತಾಳ್ರಿ. ಆಕಿ ಸಂಘದಾಗ ಧರ್ಮದ ಸಂಘ ಮಾಡ್ತಾರೆ. ಏನಾರು ಫೋನ್ ಹಚ್ಚರು, ಹಿಂಗೆ ಇದಾಗೈತಿ ನಿಮ್ಮ ತಮ್ಮ ಹಿಂಗಾಗೈತೆ ಅನ್ಕೊಂಡು ಹೋದು. ಶ್ರೀಕಾಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್, ಪತ್ನಿಯ ಅಕ್ರಮ ಸಂಬಂಧಕ್ಕೆ ಪತಿ ಬಲಿಯಾಗಿದ್ದಾನೆ. ಈ ಸಂಬಂಧ ಯಾವತ್ತಿಂದ ನಡೀತಾ ಇತ್ತು ಅಂತ, ಈ ಲವಿ ಡವಿ ಯಾವಾಗಿಂದ ನಡೀತಾ ಇತ್ತು? ಗಂಡಂಗೆ ಏನಾದರೂ ಗೊತ್ತಾಗಿತ್ತಾ? ನೋಡಿ, ಇದು ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಮೊನ್ನೆ ನಡೆದಂತ ಘಟನೆ. ಪ್ರಮುಖವಾಗಿ ಏನಂತಂದ್ರೆ ಆ ಒಂದು ಏನು ವಣ್ಣೂರು ಗ್ರಾಮದಲ್ಲಿ ನಿಂಗಪ್ಪ ಮತ್ತು ನೀಲವ್ವ ಅನ್ನೋ ಏನು ದಂಪತಿಗಳಿದ್ರು, ಅವರು ಚೆನ್ನಾಗೇ ಇದ್ರು. ಆದ್ರೆ ಏನು ಮೃತ ನಿಂಗಪ್ಪ ಏನಿದ್ದಾರೆ, ಅವರು ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆ ಏಕಾಏಕಿ ಮನೆ ಮುಂದೆ ಇದ್ದಂತ ಸಂದರ್ಭದಲ್ಲಿ ಹತ್ಯೆಗೀಡಾಗ್ತಾರೆ. ಇದರ ಕಾರಣವನ್ನ ಕಾರಣ ಏನು ಅಂತ ಹೇಳಿ ನೇಸರ್ಗಿ ಠಾಣೆ ಪೊಲೀಸರು ವಿಚಾರಣೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆಘಾತಕಾರಿ ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು. ಪತಿಯಿಂದಲೇ 27 ವರ್ಷದ ಯುವಕ ಏನಿದಾನೆ, ಆತನ ಮೇಲೆ ಏನಂತಂದ್ರೆ ನೀಲವ್ವ ಏನಿದ್ದಾರೆ, ಇವರು ಪ್ರೀತಿಯನ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವನ ಪ್ರೀತಿಗಾಗಿ ಅವನನ್ನ ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದಾನೆ ಅನ್ನೋ ಕಾರಣದಿಂದಾಗಿ ಈ ನಿಂಗಪ್ಪನನ್ನ ಏನಂತಂದ್ರೆ ಕೊಲೆ ಮಾಡಿರುವಂತ ವಿಚಾರ ಈಗ ಗೊತ್ತಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನು ನೀಲವ್ವ ಆರೋಪಿಯಾಗಿರುವಂತ ನೀಲವನನ್ನ ಕರೆದು ವಿಚಾರಣೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅವಳು ಏನಂತಂದ್ರೆ ಒಬ್ಬ ಸುಪಾರಿ ಹಂತಕನಿಗೆ ಸುಮಾರು 1.5 ಲಕ್ಷ ರೂಪಾಯಿಗೆ ಏನಂತಂದ್ರೆ ಈ ತನ್ನ ಗಂಡನನ್ನ ಕೊಲೆ ಮಾಡ್ಲಿಕ್ಕೆ ಸುಪಾರಿ ನೀಡಿರುವಂತ ವಿಚಾರ ಗೊತ್ತಾಗಿರುವಂತದ್ದು. ಹಾಗಾಗಿ ಸಹಜವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಸರ್ಗಿ ಠಾಣೆ ಪೊಲೀಸರು ಒಟ್ಟು 3 ಇದೀಗ ಏನಂತಂದ್ರೆ ಬಂಧನ ಮಾಡಿರುವಂತದ್ದು. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.